ವಕೀಲರ ವೃತ್ತಿ ವ್ಯಾಪಾರಿ ಚಟುವಟಿಕೆಯಲ್ಲ. ವಾಣಿಜ್ಯ ವಿದ್ಯುತ್ ಶುಲ್ಕ ಅನ್ವಯಿಸದು ಎಂದು ಹೇಳಿದ ಕರ್ನಾಟಕ ಹೈಕೋರ್ಟ್. ಜಸ್ಟಿಸ್ ಹೇಮಲೇಖ ಅವರಿದ್ದ ನ್ಯಾಯಪೀಠ ನೀಡಿದ ತೀರ್ಪು. ಈ ತೀರ್ಪಿನ ಒಂದು ಸಂಕ್ಷಿಪ್ತ ವರದಿ ಇಲ್ಲಿದೆ. ವಕೀಲರ ವೃತ್ತಿ ವ್ಯಾಪಾರಿ ಚಟುವಟಿಕೆಯಲ್ಲ, ವಾಣಿಜ್ಯ ವಿದ್ಯುತ್ ಶುಲ್ಕ ಅನ್ವಯಿಸದು ಎಂಬುದನ್ನು ಮತ್ತೊಮ್ಮೆ ಕರ್ನಾಟಕ ಹೈಕೋರ್ಟ್ ಸಾರಿ ಹೇಳಿದೆ. ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ ಕೆ.ಎಸ್. ಹೇಮಲೇಖ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ವಕೀಲರ ವೃತ್ತಿ ಎಂಬುದು ವ್ಯಾಪಾರಿ ಚಟುವಟಿಕೆಯಲ್ಲ, ಬದಲಾಗಿ ಸೇವಾ ಸ್ವರೂಪದ್ದಾಗಿದೆ. ಹಾಗಾಗಿ ವಕೀಲರ ಕಚೇರಿಗೆ ವಾಣಿಜ್ಯ ವಿದ್ಯುತ್ ಶುಲ್ಕ ಅನ್ವಯಿಸಲು ಬರುವುದಿಲ್ಲ ಎಂದು ತೀರ್ಪಿನಲ್ಲಿ ಸ್ಪಷ್ಟಪಡಿಸಲಾಗಿದೆ. ವಕೀಲರ ಕಚೇರಿ ವಾಣಿಜ್ಯ ಉದ್ದೇಶಕ್ಕೆ ಸ್ಥಾಪಿತವಾಗಿಲ್ಲ. ಇಲ್ಲಿ ವಕೀಲರು ಮತ್ತು ಕಾನೂನು ವೃತ್ತಿಪರರು ಬೌದ್ಧಿಕ ಮತ್ತು ನೈತಿಕ ವೃತ್ತಿಯನ್ನು ನಿಯಂತ್ರಿಸುತ್ತಾರೆ. ವೈಯಕ್ತಿಕ ಕೌಶಲ್ಯಗಳ ಮೇಲೆ ಸ್ಥಾಪಿತವಾದ ನ್ಯಾಯದ ಅಗತ್ಯತೆ ಮತ್ತು ಸಮಗ್ರತೆ ಮತ್ತು ವಿಶ್ವಾಸಾರ್ಹ ಜವಾಬ್ದಾರಿಯನ್ನು ಅವರು ಹೊಂದಿರುತ್ತಾರೆ ಎಂದು ನ್ಯಾಯಪೀಠ ಹೇಳಿದೆ. ವಕೀಲರು ಕಚೇರಿ ನಡೆಸುವಾಗ ಟ್ರೇಡ್ ಲೈಸೆನ್ಸ್ ಅಥವಾ ಯಾವುದೇ ಪರವಾನಿಗೆ ಅಗತ್ಯವಿಲ್ಲ. ಅವರು ಮನೆಯಿಂದಲೂ ಕಾರ್ಯನಿರ್ವಹಿಸಬಹುದು ಅಥವಾ ಕಚೇರಿಯಿಂದ ತಮ್ಮ ಕಕ್ಷಿದಾರರಿಗೆ ಸೇವೆ ಒದಗಿಸಬಹುದು. ಇದನ್ನು ವ್ಯಾಪಾರ ಚಟುವಟಿಕೆ ಎಂದಾಗಲಿ ವಾಣಿಜ್ಯ ವ್ಯವಹಾರ ಎಂದಾಗಲಿ ಪರಿಗಣಿಸಲಾಗದು ಎಂದು ನ್ಯಾಯಪೀಠ ಹೇಳಿದೆ. ಹಾಗಾಗಿ ನ್ಯಾಯವಾದಿಗಳ ವೃತ್ತಿ ವಾಣಿಜ್ಯ ಚಟುವಟಿಕೆಯಲ್ಲ, ಹಾಗಾಗಿ ವಾಣಿಜ್ಯ ಬಳಕೆಯ ಶುಲ್ಕವನ್ನು ವಕೀಲರ ಕಚೇರಿಗೆ ಅನ್ವಯಿಸುವಂತಿಲ್ಲ ಎಂದು ನ್ಯಾಯಪೀಠ ಹೇಳಿದೆ. ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ. ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.